ನಮಸ್ಕಾರ. ಈ ವಿಡಿಯೋ ಏ ನನಗೆ ಅವಾಗಿಂದ ನಕ್ಕು ನಕ್ಕು ಸಾಕಾಯ್ತು. ಈ ಜನ ಏನಾದರೂ ಹೇಳಬೇಕಾದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಚೂರು ಮೈಂಡಲ್ಲಿ ಇಟ್ಕೊಂಡು ಮಾತಾಡ್ತಾರಾ ಇಲ್ಲದೆ ಇಲ್ವಾ, ಏನು ಕತೆ ಅಂತ ಗೊತ್ತಿಲ್ಲ. ವಿಷಯ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತು, ಲವ್ ಮಾಕ್ಟೇಲ್ 3 ತುಂಬ ಚೆನ್ನಾಗಿ ಹೋಗ್ತಾ ಇದೆ ಥಿಯೇಟ್ರಲ್ಲಿ. ಜನ ಫಾಸ್ಟ್ ಫೀಲಿಂಗ್ ಆಗ್ತಾ ಇದೆ. ಜನ ಬುಕ್ ಮಾಡ್ತಾ ಇದ್ದಾರೆ, ಜಾಸ್ತಿ ಬುಕ್ ಮಾಡ್ತಾ ಇದ್ದಾರೆ ನಾನು ಸಿನಿಮಾಗೆ ಹೋಗಬೇಕು ಅಂತ. ಥಿಯೇಟ್ರ್ ಕಡೆ ಜನ ಮುಖ ಮಾಡಬೇಕು ಆ ರೀತಿ ಮಾಡುವಂಥ ಸಿನಿಮಾಗಳು ತುಂಬ ರೇರ್ ಆಗಿಬಿಟ್ಟಿದೆ. ಇತ್ತೀಚೆಗಂತೂ ತುಂಬ ಕಷ್ಟ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಯಾವುದೋ ಒಂದು ಸಿನಿಮಾ ವರ್ಕ್ ಆಯಿತು ಅಂತಂದಾಗ, ಇದು ನನ್ನ ಕತೆ ಕದ್ಬಿಟ್ಟಿದ್ದಾರೆ, ನಾನು ಇವ್ರ ಕತೆ ಹೇಳಿದ್ದೆ, ಅದನ್ನೇ ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಇದ್ರ ನಿಜವಾದ ಕತೆಯ ಓನರ್ ನಾನು. ನೋಡಿದೆ ರಾಘವೇಂದ್ರ ಎಂ ನಾಯಕ್ ಅವ್ರದ್ದು, ಅವರು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕ್ಕೊಂಡಿದ್ರು. ಅವ್ರು ಹಾಕಿದ್ದು ಕರೆಕ್ಟು. ಆ ಪೋಸ್ಟ್ ಹಾಕಿರೋ ರೀತಿ, ಅವ್ರು ಪೋರ್ಟ್ರೇ ಮಾಡಿರೋ ರೀತಿ ನಿಜವಾಗ್ಲೂ ಸತ್ಯ. ಅಂದರೆ ಒಬ್ಬರು, ನಾನು ರೈಟ್ರು, ನಾನು ಕತೆ ಬರೆದಿದ್ದೀನಿ, ಇದನ್ನು ನಾನು ಹೋಗಿ ಸಿನಿಮಾ ಜನಕ್ಕೆ ತಿಳಿಸ್ತೀನಿ ಅಂತ ಬಂದಾಗ, ನಾನು ಇವ್ರಿಗೆ ಈ ಕತೆ ಹೇಳಿದ್ದೀನಿ, ಈ ಪರ್ಟಿಕ್ಯುಲರ್ ಕತೆನ ಈ ಒಬ್ಬ ವ್ಯಕ್ತಿ ಹೇಳಿದ್ದೀನಿ ನಾನು ಅನ್ನೋದಕ್ಕೆ ಪ್ರೂಫ್ ಇಟ್ಕೋಬೇಕು. ಇನ್ ಕೇಸ್ ಆ ವ್ಯಕ್ತಿ ನೀವು ಹೇಳಿರೋ ಕತೆನ ಕೇಳಿಸ್ಕೊಂಡು ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಸಿನಿಮಾ ಮಾಡಿಕೊಂಡ್ರೆ, ನಿನ್ನ ಹತ್ರ ಪ್ರೂಫ್ ಇರಬೇಕು, ಇದು ನನ್ನ ಕತೆ ಅಂತ ಪ್ರೂಫ್ ಇರಬೇಕು. ಪ್ರೂಫ್ ಇದು ಮಾತಾಡಬೇಕು. ನಿಜವಾದ ರೈಟರ್ಗಳಿಗೆ ಮೋಸ ಆಗಬಾರ್ದು ಅಂತ ಏನೋ ಹಾಕ್ಕೊಂಡಿದ್ದಾರೆ. ಎಲ್ಲ ಓದಿದೆ, ಸುಮಾರು ಒಂದು ಪ್ಯಾರಾಗ್ರಾಫೇ ಬರೆದು ಹಾಕ್ಕೊಂಡಿದ್ದಾರೆ ಅವರು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇಲ್ಲಿ ಪ್ರಾಕ್ಟಿಕಲಿ ಸಿನಿಮಾ ಕಥೆಗಳು ಹೆಂಗೆ ಅಂತಂದರೆ, ನಾನು ಮದಗಜ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ಶ್ರೀಮುರಳಿ ಅವ್ರನ್ನ ಮೀಟ್ ಮಾಡಿದ್ದೆ, ಪ್ರಮೋಷನ್ಗೆ ಇಂಟರ್ವ್ಯೂ ಮಾಡೋಣ ಅಂತ. ಆವಾಗ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದೆ. ನಾನು ಯೂಶ್ವಲಿ ಪ್ರಶ್ನೆ ಕೇಳ್ತೀವಿ, ಸರ್ ಹಿಂಗೆ ಅದು ಹೆಂಗೆ, ಹಂಗೆ ಮಾಡ್ಬೇಕಂತಿದ್ರೆ ಹಿಂಗೆ ಮಾಡ್ಬೇಕಂತಿದ್ರೆ ಹೆಂಗೆ ಸರ್, ಓಕೆ. ಒಂದು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆ ಏನಪ್ಪ ಅಂತಂದರೆ, ಸರ್ ಈ ಸಿನಿಮಾ ಪರ್ಟಿಕ್ಯುಲರ್ ಈ ಮದಗಜ ಅನ್ನೋ ಸಿನಿಮಾ ನಿಮ್ಮ ಲೈಫಲ್ಲಿ ಒಂದು ಕಮ್ಬ್ಯಾಕ್ ಕೊಡುತ್ತಾ ಅಥವಾ ಬ್ರೇಕ್ ಕೊಡುತ್ತಾ ನಿಮಗೆ, ಈ ಥರದ್ದೆಲ್ಲ ಕತೆ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಈ ಕತೆ ಎಷ್ಟು ಸ್ಪೆಷಲ್ ಅಂತ ಅನ್ನಿಸ್ತು ಡೈರೆಕ್ಟರ್ ನಿಮ್ಗೆ ಹೇಳಿದಾಗ, ಏನಕ್ಕೆ ಒಪ್ಕೊಂಡ್ರಿ ಇದನ್ನು ಸಿನಿಮಾನ, ಒಂದಷ್ಟು ಪ್ರಶ್ನೆಗಳು ಕೇಳ್ತೀವಿ. ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ನೋಡಮ್ಮ, ಒಂದು ಮಾತು ಹೇಳ್ತೀನಿ, ನಮ್ಮ ಲೈಫಲ್ಲಿ ಒಂದು 20 ಕತೆ, 30 ಕತೆ, ಒಂದು 20, 30, ಒಂದು 50 ಕತೆಗಳಿರ್ತವೆ. ಎಲ್ಲನೂ ಸಿನಿಮಾ ಮಾಡಿರ್ತಾರೆ. ಈ ಒಂದಷ್ಟು ಕತೆಗಳಲ್ಲಿ ಒಂದಷ್ಟು ವಿಚಾರನ ಹಿಂಗೆ ಮಾಡಿ ಹಿಂಗೆಂಗೋ ಮಾಡಿ ಅದನ್ನೇ ಹಿಂಗೆ ಮಾಡಿ ಸಿನಿಮಾ ಮಾಡ್ಬೇಕು ಅಷ್ಟೇ. ಹೊಸ ಕತೆಗಳನ್ನೇ ಬರಿತೀವಿ ಅಂತಂದರೆ ಆಗಲ್ಲ. ಕತೆ ಹೇಳಬೇಕಾದ್ರೆ, ಸಿನಿಮಾ ಮಾಡಬೇಕಾದ್ರೆ ನಮ್ಮದೇ ಆದಂಥ ಒಂದಷ್ಟು ಸಿನಿಮ್ಯಾಟಿಕ್ ಸ್ಟೈಲ್ಸು, ಸಿನಿಮ್ಯಾಟಿಕ್ ಲಿಬರ್ಟಿ ಇರುತ್ತೆ. ಏನೇನು ನಾವು ಹೇಳೋಕ್ಕೆ ಪ್ರಯತ್ನ ಮಾಡ್ಬೋದು, ಎಷ್ಟು ರಿಚ್ಚಾಗಿ ಮಾಡ್ಬೋದು ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳಿದ್ರು. ಕರೆಕ್ಟ್, ಅದು ಆ್ಯಕ್ಚುಲಿ ಕರೆಕ್ಟು. ಎಲ್ಲ ಹೊಸ ಕತೆಗಳನ್ನೇ ಮಾಡ್ತೀನಿ ಅಂತಂದು ಎಷ್ಟು ಕತೆ ಬರೀತೀರಾ, ಎಷ್ಟು ಅಂತ ಬರೀತೀರಾ? ಓಕೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾವಿರಾರು ಸಿನಿಮಾಗಳು, ಸಾವಿರಾರು ಕತೆಗಳು, ತೆಲುಗು, ತಮಿಳು, ಮಲಯಾಳಮು, ಹಿಂದಿ, ಅದು ಎಷ್ಟೆಷ್ಟೋ ಕತೆಗಳು. ಈಗ ಬಾಲಿವುಡ್ ದುರಂಧರ್ 2 ಮತ್ತು ದುರಂಧರ್ ಬ್ಲಾಕ್ ಬಸ್ಟರ್ ಆಗಿದೆ. ಯಾವುದೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸಿನಿಮಾ. ಯಾಕೆ? ಅದು ಕತೆ ಅಲ್ಲ, ಯಾರೋ ಬರೆದಿರೋ ಕತೆ ಅಲ್ಲ, ಎಲ್ಲೋ ಆಗಿರೋದನ್ನು ನೀಟಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಿರೋದು. ಇಟ್ ಈಸ್ ಎ ರಿಯಲ್ ಸ್ಟೋರಿ. ಇಂಡೋ ಪಾಕ್ ಮಧ್ಯೆ ನಡೆದಂಥ ಈ ಗೂಢಾಚಾರಿಗಳು ಅಂತ ಕರಿತೀವಲ್ಲ, ಇಂಡಿಯನ್ ಸ್ಪೈಗಳು ಒಂದಷ್ಟು ಜನ ನಮ್ಮ ದೇಶಕ್ಕೋಸ್ಕರ ಪಾಕಿಸ್ತಾನದಲ್ಲಿ ಹೋಗಿ ಇದ್ಕೊಂಡು ಸ್ಪೈಗಳಾಗಿದ್ಕೊಂಡು, ಆ ದೇಶದವರು ನಮ್ಮ ದೇಶದ ಮೇಲೆ ಏನು ತಂತ್ರಗಳನ್ನ ಮಾಡ್ತಾರೆ ಯುದ್ಧ ಮಾಡೋದಕ್ಕೆ, ನಮ್ಮನ್ನು ಸದೆ ಬಡಿಯೋದಕ್ಕೆ, ಅದನ್ನೆಲ್ಲ ಸೀಕ್ರೆಟಾಗಿ ತಿಳ್ಕೊಂಬಂದು ಇಲ್ಲಿ, ಅಂದರೆ ಅದೆಲ್ಲ ರಿಯಲ್ ಸ್ಟೋರೀಸ್. ದುರಂಧರ್ ಬಂದು ರಿಯಲ್ ಸ್ಟೋರಿ. ಇದನ್ನು ಯಾರೋ ಬರೆಯೋಕ್ಕಾಗಲ್ಲ. ನಡೆದಿರೋದನ್ನು ಹಂಗೆ ಅಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸ್ಬೋದು, ಅಷ್ಟು ರಿಯಲಿಸ್ಟಿಕ್ ತೋರಿಸಿದ್ದಾರೆ. ಬಾಲಿವುಡ್ಡು ಕತೆಗಳಿಲ್ಲದೆ ಒಂದು ಒಳ್ಳೆ ಹಿಟ್ಟು ಸಿನಿಮಾ ಕೊಡೋಕ್ಕಾಗದೆ ಸಾಯ್ತಾ ಇತ್ತು. KGF ಬಂದು ಆದಮೇಲಂತೂ ಒಂದು ಹಿಟ್ಟು ಕೊಡೋಕ್ಕಾಗಿರಲಿಲ್ಲ ಅವ್ರಿಗೆ. ನಾನು ಇನ್ನೊಂದು ಆಶ್ಚರ್ಯ ಅಂದರೆ, KGF ಟೈಮಲ್ಲಿ ಯಾರೋ ಒಬ್ಬರು ಕೇಸ್ ಹಾಕ್ತಾರೆ, ಸ್ಟೇ ಆರ್ಡರ್ ತಂದಿರ್ತಾರೆ, ರಿಲೀಸ್ ಆಗಂಗಿಲ್ಲ KGF. ಪ್ರೆಸ್ ಅವ್ರು ಕೇಳ್ತಾರೆ, ಯಾಕೆ ಸರ್, ಏನಕ್ಕೆ ಸ್ಟೇ ತಂದಿದ್ದೀರಾ? ಕತೆ ನಮ್ಮದು, ಕತೆ ಕದ್ಬಿಟ್ಟಿದ್ದಾರೆ ಇವರು. ಕತೆ ಹೆಂಗೆ ಕದಿಯೋಕ್ಕಾಗತ್ತೆ? ಈಗ ಕೃಷ್ಣ ಅವರು ಒಂದು ಎಕ್ಸಾಂಪಲ್ ತೊಗೊಂಡ್ರು. ಲವ್ ಮಾಕ್ಟೇಲ್ 1 ಸೆಕೆಂಡ್ ಹಾಫ್, ಗಂಡ ಹೆಂಡತಿ ಕತೆ, ಹೆಂಡತಿ ತೀರೋಗ್ತಾಳೆ. ನಾನು ಹಾಲು ಜೇನಿಂದ ತೊಗೊಂಡಿದ್ದೀನಿ, ಹಾಲು ಜೇನು ಅಣ್ಣವ್ರ ಸಿನಿಮಾ. ಆಮೇಲೆ ಲವ್ ಮಾಕ್ಟೇಲ್ 2 ಬಂದ್ಬಿಟ್ಟು ತೀರೋಗಿರೋ ಹೆಂಡ್ತಿನ ಒಂದು ಇಮ್ಯಾಜಿನರಿ ಪರ್ಸನ್ ಥರ ತೋರಿಸಿದ್ದಾರೆ. ಅದು ಬಂದ್ಬಿಟ್ಟು ಪರಮಾತ್ಮ.
ಪರಮಾತ್ಮದಲ್ಲಿ ಆ ಒಂದು ಕ್ಯಾರೆಕ್ಟ್ರು ಸತ್ತೋಗಿದ್ರು ಅದನ್ನು ಎಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸ್ಬೋದು ಅಷ್ಟೂ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ, ಅದ್ಭುತವಾಗಿ ತೋರಿಸಿದ್ದಾರೆ. ಆಯ್ತು, ಅದನ್ನು ಇನ್ಸ್ಪಿರೇಷನಾಗಿ ತೊಗೊಂಡಿದ್ದಾರಂತೆ. ಹಿಂಗೆ ಒಂದಷ್ಟು ಕಥೆಗಳು ಅಂದರೆ ಕ್ಯಾರೆಕ್ಟರೈಸೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಆಮೇಲೆ ಕತೆ ಹೇಳೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಪ್ಲಾಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ, ಬಟ್ ಕತೆ ಎಲ್ಲ ಒಂದೇ. ನಾವು ನೋಡೋ ರೀತಿ ಚೇಂಜ್ ಆಗಬೇಕು, ಕತೆ ಹೇಳೋ ರೀತಿ ಚೇಂಜ್ ಆಗಬೇಕೇ ಹೊರತು ಕಥಾವಸ್ತುಗಳೆಲ್ಲ ಮನುಷ್ಯನ ಜೀವನದಲ್ಲಿ ಏನೇನು ನಡೆಯುತ್ತೆ, ಮನುಷ್ಯನ ಜೀವನ ಅಲ್ಲೇನೋ ಆಯಿತು ಇಲ್ಲೇನೋ ಆಯಿತು, ಒಂದು ಕತೆ ಬರದೆ ಹೋದ ಬಂದ ಹೊಡೆದ ಫೈಟ್ ಮಾಡ್ದ ಇದೇ ಇರುತ್ತೆ ಅಷ್ಟೇ. ಅದೇ ಥರ KGF ನಾವು ಸ್ಟೇ ತಂದುಬಿಟ್ಟಿದ್ದೀವಿ, ಸ್ಟೇ ಆರ್ಡ್ರ್ ಬಂದ್ಬಿಟ್ಟಿದೆ, ಕತೆ ನಮ್ಮದು. ಹೆಂಗೆ ಹೇಳ್ತೀರ ಕತೆ ನಿಮ್ಮದು? ಏನಿಲ್ಲ, ನಾವು ಸ್ಟೋರಿ ಬರೆದಿದ್ವಿ, ಸಿನಿಮಾದ ಟ್ರೈಲರ್ ನೋಡಿದ್ವಿ, ಟ್ರೈಲರ್ ರಿಲೀಸ್ ಆಗಿದೆ, ಟ್ರೈಲರ್ ನೋಡಿದ್ವಿ, ಆ ಟ್ರೈಲರಲ್ಲಿ ನಾವು ಏನೇನು ಬರೆದಿದ್ದೀವಿ, ನಮ್ಮ ಕತೆ ಏನು ಅಂತ ನಾವು ಇಮ್ಯಾಜಿನ್ ಮಾಡಿದ್ವಿ, ಹಂಗಂಗೆ ಬರ್ತಾ ಇದೆ ಸೀನು. ಹಿಂಗ್ರಿ ಸಾಧ್ಯ? KGF ಗುರೋದು ಇಡೀ ಕನ್ನಡ ಇಂಡಸ್ಟ್ರಿನ ಇಡೀ ದೇಶ ತಿರುಗಿ ನೋಡಂಗೆ ಮಾಡಿದಂಥ ಸಿನಿಮಾ ಮೇಲೆ ಸ್ಟೇ ಆರ್ಡ್ರು ಅಂತ ಹೇಳ್ತಾರೆ. ಹೀಗೆ KGF ಇಂದನೂ ಹಿಂಗೆ ನನ್ನ ಕತೆ ಕದ್ಬಿಟ್ರು, ಇನ್ನೊಂದಾಯಿತು ಮತ್ತೊಂದಾಯಿತು, ಹಿಂಗೆ ಏನಾದರೂ ಒಂದು ವಿಷಯನ ಸಿನಿಮಾ ಮೇಲೆ ಹಾಕೋದು, ಸಿನಿಮಾ ನಮ್ಮದು ಅಂತನ್ನೋದು. ಅದರಲ್ಲೂ ಲವ್ ಮಾಕ್ಟೈಲ್ 3ಗೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಕತೆ ಹೇಳ್ತೀನಿ, ನಾನು ಹೆಸರು ಹೇಳಲ್ಲ, ಮರೆದೇ ಹೋಗುತ್ತೆ. ಬಟ್ ಡಾರ್ಲಿಂಗ್ ಕೃಷ್ಣ ಅಂತ ನಾನು ಹೇಳ್ತಲ್ಲ, ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅದು ವಿಷಯ. ಒಂದು ಟೈಮಲ್ಲಿ ಒಂದು ಸಿನಿಮಾ ಬರುತ್ತೆ, ತುಂಬ ದೊಡ್ಡ ಕಾಂಟ್ರವರ್ಸಿ. ಯಾವ ರೇಂಜ್ ಕಾಂಟ್ರವರ್ಸಿ ಆಗಿತ್ತು ಅಂತಂದರೆ, ಒಬ್ಬ ನಾಯಕ ನಟನ ಕೆರಿಯರ್ ಮೇಲೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗೋಯ್ತು. ಏನಪ್ಪ ಇಷ್ಟೊಂದು ದೊಡ್ಡ ಕಾಂಟ್ರವರ್ಸಿ? ಸಡನ್ನಾಗಿ ಆ ಸಿನಿಮಾದ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾರೆ, ಮಧು ಅವರೇ ಪ್ರಮೋಷನ್ ಮಾಡಬೇಕಿತ್ತು, ಬನ್ನಿ ಮಾತಾಡೋಣ. ನಾನು ಮತ್ತು ಇನ್ನೊಬ್ಬ ಸೋಕಾಲ್ಡ್ ಯೂಟ್ಯೂಬರು ಇನ್ನೊಬ್ಬ ಹೋಗಿ ಎಲ್ಲ ಮಾತಾಡ್ತೀವಿ. ಒಂದಷ್ಟು ಅಮೌಂಟು, ಫಾರ್ ಅನ್ ಎಕ್ಸಾಂಪಲ್ ಒಂದು 20,000 ಕೇಳಿದ್ದೆ ಅವ್ರ ಹತ್ರ ಅಂತ ಅಂದ್ಕೊಳ್ಳಿ ನೀವು, ಓಕೆನಾ? ಅಡ್ವಾನ್ಸ್ ಕೊಡ್ತಾರೆ, ಒಂದು 10,000 ಅಡ್ವಾನ್ಸ್ ಕೊಡ್ತಾರೆ. ನಾನು ಹೇಳ್ತೀನಿ ಅಡ್ವಾನ್ಸ್ ಬೇಡ ಸರ್, ಗೂಗಲ್ ಪೇ ಮಾಡ್ತಾರೆ. ಮನೆಗೆ ಹೋಗಿದ ತಕ್ಷಣ 10,000 ಅಡ್ವಾನ್ಸು ಗೂಗಲ್ ಪೇ ಬರುತ್ತೆ. ನಾನು ಸರ್ ಬೇಡ ಸರ್, ನನಗೆ ಎಲ್ಲ ಮುಗಿದ ಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಒಟ್ಟಿಗೆ ಕೊಡಿ, ಒಂದೇ ಅಮೌಂಟ್ ಕೊಡಿ, ನೀವು ಅರ್ಧಂಬರ್ಧ ಕೊಟ್ಟರೆ ಖರ್ಚಾಗ್ಬಿಟ್ಟು ಉಳಿಯಲ್ಲ ದುಡ್ಡು ಅಂತ. ಇಲ್ಲ ಮಧು, ನೆಕ್ಸ್ಟ್ ಟೈಮ್ ಹಂಗೆ ಮಾಡೋಣ, ಈ ಸರಿ ಇಟ್ಕೊಳ್ಳಿ, ಇನ್ನು ಮಿಕ್ಕಿದ್ದು ನಾನು ಸಿನಿಮಾ ರಿಲೀಸ್ ಆದಮೇಲೆ ಕೊಡ್ತೀನಿ. ಎಲ್ಲ ಸಿನಿಮಾ ರಿಲೀಸ್ ಆಯಿತು, ನಾವು ರಿವ್ಯೂ ಕೂಡ ಮಾಡಿದ್ವಿ. ಸಿನಿಮಾ ಚೆನ್ನಾಗಿ ಮಾಡಿದರು, ಅಷ್ಟೊಂದೇನು ಇರಲಿಲ್ಲ, ಬಟ್ ಓಕೆ ನೋಡ್ಬೋದಾಗಿತ್ತು, ಒನ್ ಟೈಮ್ ವಾಚಬಲ್ ಅಷ್ಟೇ, ತಕ್ಕ ಮಟ್ಟಿಗಿತ್ತು. ಎಲ್ಲ ರಿವ್ಯೂ ಆಯಿತು, ಎಲ್ಲ ಮಾಡಿದ್ವಿ, ಎಲ್ಲ ಆಯಿತು, ಮುಗೀತು. ಫೋನ್ ಮಾಡಿದೆ ನಾನು, ಸರ್ ಬ್ಯಾಲೆನ್ಸ್ ಅಮೌಂಟ್ ಸಿಗ್ಬೋದಾ? 20,000 ರೂಪಾಯಿ ಅವ್ರು ಕೊಟ್ಟಿದ್ದು 10,000, ಓಕೆನಾ? ಕೊಡಬೇಕಾಗಿರೋದು ಎಷ್ಟು? ಇನ್ನೂ 10,000. ಹಾಂ ಮಧು ಆಗ್ತೀನಿ ಈಗಲೇ ಅಂದ್ಬಿಟ್ಟು ಗೂಗಲ್ ಪೇ ಮಾಡ್ತಾರೆ. ಅಮೌಂಟು ಕ್ಲಿಯರ್ ಆಗುತ್ತೆ ಬಿಡು ಅಂತ ಅಂದ್ಕೊಂಡೆ. ಅಲ್ಲಿ 10,000 ಬಂದಿರಲಿಲ್ಲ, 5,000 ಬಂದಿತ್ತು. ನಾವು ಯಾವುದಿದು ಇನ್ನೂ ಪೇಮೆಂಟ್ ಹಿಂಗೆ ಮಾಡಿದ್ರಲ್ಲ, ಏನೋ ಕನ್ಫ್ಯೂಸ್ ಆಗಿರ್ಬೇಕು ಅಂತ ಫೋನ್ ಮಾಡಿಬಿಟ್ಟು, ಸರ್ ಇನ್ನೂ 10,000 ಬರಬೇಕು, ಇನ್ನೂ 5,000 ಹಾಕಿದ್ರಾ, ಇನ್ನೂ 5,000 ಹೆಂಗೆ ಸರ್, ಯಾವಾಗ ಕೊಡ್ತೀರಾ? ಸುಮ್ಮನೆ ಕೇಳಿದೆ. ಅವ್ರು ಏನನ್ಬೇಕು, ಮಧು ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ, ನೆಕ್ಸ್ಟ್ ಸಿನಿಮಾಯಿಂದ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ರು. ನಾನು ಒಂದೇ ಮಾತು ಹೇಳಿದ್ದು, ಸ್ಟಾರ್ಟಿಂಗ್ ಏನು ಹೇಳಿದ್ರಿ? ಸಿನಿಮಾದವರು ನೀವು, ಸಿನಿಮಾ ಮಾಡೋರು, ಇಂಡಸ್ಟ್ರಿ, ನಾವು 5,000 ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದಮೇಲೆ ನಮ್ಮನ್ನೇನಕ್ಕೆ ಕರಿಬೇಕು? 20,000 ಮಾತಾಡಿದ್ವಿ, 15,000 ಕೊಟ್ಟಿದ್ದಾರೆ, ಇನ್ನು 5,000ನ ಅಲ್ಲೇ ತಿನ್ಕೊಂಬಿಡೋದಾ? ಹಂಗಾದ್ರೆ ನಮ್ಮನ್ನು ಕರೆದಾಗಲೇ ನೀವು ಹಿಂಗೆ ಮಾಡ್ತೀರಾ ಅಂತ ನೀವು ಹೇಳ್ಬಿಟ್ಟಿದ್ದೀರ ನಿಮ್ಮ ಯೋಗ್ಯತೆನ. ನಾನು ಒಪ್ಕೋತಾನೆ ಇರಲಿಲ್ಲ ಪ್ರಮೋಷನ್ಗೆ, ಇವ್ರ ಸವಾಸನೆ ಬೇಡಪ್ಪ. ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ₹1 ಲಾಸ್ ಆಗುತ್ತೆ ಅಂತ ಬೇಜಾರಾಗುತ್ತೆ, ನನಗಂತಲ್ಲ, ಯಾರಿಗೆ ಆದರೂ ಬೇಜಾರಾಗುತ್ತೆ. ಆಯಿತಾ? ಫಸ್ಟು ಬೇರೆಯವ್ರ ಹತ್ರ ಕೊಟ್ಟಂಥ ಕಮಿಟ್ಮೆಂಟ್ನ ಕರೆಕ್ಟಾಗಿ ಇಟ್ಕೊಳ್ಳೋದು ಕಲೀರಿ, ಇನ್ನೊಬ್ಬರ ಮೇಲೆ ಅಪಾದನೆ ಮಾಡಬೇಕಾದ್ರೆ. ಓಕೆ, ಏನೋ ಬಂದ್ಬಿಟ್ಟು ನಾವು ಹಿಂಗೆ ನಾವು ಕತೆ ಕದ್ದುಬಿಟ್ರು ಅದು ಇದು ಅಂತಂದು ಹೇಳೋದಲ್ಲ. ನೀವೆಷ್ಟು ಸಾಚ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಇನ್ನೊಬ್ಬ ನೀಚ ಅಂತ ಹೇಳೋಕ್ಕಿಂತ ಮುಂಚೆ ನೀವೆಷ್ಟು ಸಾಚ ಅನ್ನೋದನ್ನು ನೋಡ್ಕೊಳ್ಳಿ. 5,000 ಕೊಡೋ ಯೋಗ್ಯತೆ ಇಲ್ಲ, ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ. ಇರಲಿ, ಎಲ್ಲರಿಗೂ ಕಷ್ಟಗಳು ಇದ್ದಿದ್ದೆ, ಏನೂ ಮಾಡೋಕ್ಕಾಗಲ್ಲ, ಬಟ್ ಮುಂಚೆನೇ ಹೇಳ್ಬಿಡ್ಬೇಕು, ಇಲ್ಲಪ್ಪ ನಾನು ಎಷ್ಟು ಹೇಳಿದ್ದೆ ಇಷ್ಟೇ ಆಗೋದು ಮಧು, ಪೇಮೆಂಟ್ ಮಾಡ್ತೀನಿ ನೋಡಿ ಬ್ಯಾಲೆನ್ಸ್ನ ಅನ್ನೋಕ್ಕೆ ಮುಂಚೆ ಹೇಳಿದರೂ ನಿಮ್ಗೊಂದು ಮರ್ಯಾದೆ ಇತ್ತು. ಹೀಗೆ ಕತೆಗಳು. ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅವರ ಲವ್ ಮಾಕ್ಟೈಲ್ 3 ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಜನ ಥಿಯೇಟ್ರ್ ಕಡೆ ಮುಖ ಮಾಡೋದನ್ನು ನೋಡಿದ್ರೆ ಖುಷಿಯಾಗುತ್ತೆ. ಕನ್ನಡ ಇಂಡಸ್ಟ್ರಿ ಎಲ್ಲೋ ಒಂದು ಕಡೆ ಅಟ್ ಪ್ರೆಸೆಂಟು
ತುಂಬ ದೊಡ್ಡ ಡೌನ್ಫಾಲ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದೆ. ಹಿಂದೆ ಎಂದು ಕೇಳರಿಯದ ಡೌನ್ಫಾಲ್ ಇದು. ಹೆಚ್ಚು ಕಡಿಮೆ ವರ್ಷಾನುಗಟ್ಲೆ ಆಗೋಯಿತು. ಒಂದು 2 ವರ್ಷ 3 ವರ್ಷ ಮೇಲೆ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ಬರ್ತಿಲ್ಲ, ಸಿನಿಮಾ ಬಂದರೆ ಜನ ಥಿಯೇಟ್ರ್ ಕಡೆ ಹೋಗಲ್ಲ, ಅಂಥದ್ರಲ್ಲಿ ಥಿಯೇಟ್ರ್ ಕಡೆ ಜನ ಬರಂಗೆ ಮಾಡುವಂಥ ಸಿನಿಮಾಗಳ ಮೇಲೆ ಕೇಸ್ ಹಾಕ್ತೀನಿ, ಕತೆ ಕದ್ರು, ಇದು ನನ್ನ ಕತೆ, ಇದು ನಂದು. ರಾಘವೇಂದ್ರ ಎಂ ನಾಯಕ್ ಅವರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಿಮ್ಮದೇ ಕತೆ ಆಗಿದ್ದರೆ, ಡಾರ್ಲಿಂಗ್ ಕೃಷ್ಣ ಅವರು ನಾನು ಲೀಗಲಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಫೇಸ್ ಮಾಡಿ. ಈ ನಿಜವಾಗ್ಲೂ ಇದು ನಿಮ್ಮದೇ ಕತೆ ಆದರೆ, ಕೋರ್ಟಲ್ಲಿ ಪ್ರೂವ್ ಆದರೆ, ನಿಮ್ಮ ಜೊತೆನೇ ಕೂತ್ಕೊಂಡು ನಾನೇ ಒಂದು ಇಂಟರ್ವ್ಯೂ ಮಾಡ್ತೀನಿ, ಒಂದು ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ಸಪೋರ್ಟ್ ಮಾಡೋಣ. ಯಾಕೆ ಅಂತಂದರೆ ಇದು ಇಂಡಸ್ಟ್ರಿ ಅನ್ನೋದು ಒಂದು ಫ್ಯಾಮಿಲಿ. ಮನೆ ಒಳಗಡೆ 4 ಗೋಡೆ ಮಧ್ಯೆನೇ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ ಮಗ ಮಗಳು ಸೊಸೆ ಎಲ್ಲರದು ಒಂದು ಪ್ರಾಬ್ಲಮ್ ಇರುತ್ತೆ. ಇದು ಇಂಡಸ್ಟ್ರಿ ಅನ್ನೋ ಮನೆಯಲ್ಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ಗಳಿದೆ. ಎಲ್ಲ ಪ್ರಾಬ್ಲಮ್ಗಳಿಗೂ ದಾಟಿ ನಾವು ಹೇಳೋದೇನಂತಂದರೆ ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಟೀಮ್ ಲವ್ ಮಾಕ್ಟೈಲ್ 3, ಆಲ್ ದಿ ಬೆಸ್ಟ್ ಕೃಷ್ಣ ಸರ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಂದು ಒಳ್ಳೆ ಥಾಟು, ಆಮೇಲೆ ಒಳ್ಳೆ ಬರವಣಿಗೆ. ಲಾಸ್ಟು ಕ್ಲೈಮ್ಯಾಕ್ಸ್ ಏನಂತೂ ನನಗೆ ತುಂಬ ಟಚ್ ಆಯಿತು. ತಂದೆ ಮಗಳ ಬಾಂಧವ್ಯನ ಅದ್ಭುತವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನಂತಂದರೆ ನನಗೆ ತುಂಬ ಖುಷಿಯಾಗಿದ್ದು, ರಕ್ತ ಸಂಬಂಧಗಳೇ ನಿಜವಾದ ಸಂಬಂಧ ಅಂತ ರಕ್ತ ಸಂಬಂಧಗಳೇ ನಿಜವಾದ ಸಂಬಂಧ ಅಲ್ಲ, ರಕ್ತ ಸಂಬಂಧಗಳಲ್ಲದೆ ಕ್ರಿಯೇಟ್ ಆಗುವಂಥ ಸಂಬಂಧಗಳೂ ಕೂಡ ಆ ರಕ್ತ ಸಂಬಂಧಕ್ಕಿಂತಲೂ ದೊಡ್ಡದಾಗಿರ್ತವೆ ಅನ್ನೋದನ್ನು ನೀಟಾಗಿ ಹೇಳಿದ್ದಾರೆ. ಸೊ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಪ್ಪ ಮಗಳ ಬಾಂಧವ್ಯದ ಕತೆ, ತಂದೆ ಇಲ್ಲದೆ ಇರೋ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಈ ಸಿನಿಮಾ ನೋಡಿದವ್ರಿಗೆ ತುಂಬ ಎಮೋಷ್ನಲ್ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಜನಗಳು ಅಷ್ಟೇ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದಾರೆ ಸಿನಿಮಾನ. ಈಗ ಕೇಸು ಗೀಸು ಅನ್ನೋದು ಬೇಡ, ಇರಲಿ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.